ಸರ್ ಇಲ್ಲಿ ನೋಡ್ಬೋದು ತಾವು ಮಂಜುನಾಥ್ ಅನ್ನ ವ್ಯಕ್ತಿಗೆ ಸರ್ ಸರಿಸುಮಾರು 35-40 ಸೈಟ್ನ ಸರ್ ಒಂದೇ ವರ್ಷದಲ್ಲಿ ರಿಜಿಸ್ಟರ್ ಮಾಡಿಕೊಟ್ಟಿರೋಂಥದ್ದು. ಇವ್ರ ಹೆಸರಲ್ಲಿ ಬೇನಾಮಿ ಹೆಸರಲ್ಲಿ 100 ಸೈಟ್ಗಿಂತ ಹೆಚ್ಚಿಗೆ ಇದೆ ಸರ್, ಅದು ಡಿಫ್ರೆಂಟ್ ಮ್ಯಾಟರ್. ಬಟ್ ಇದರಲ್ಲಿ ಒಂದೇ ವರ್ಷದಲ್ಲಿ ಸರ್ ಸರಿಸುಮಾರು 35 ಸೈಟ್ನ ರಿಜಿಸ್ಟರ್ ಮಾಡಿಕೊಟ್ಟಿರೋಂಥದ್ದು. ಎಲ್ಲ ವಿಜಯನಗರ 3rd ಸ್ಟೇಜ್, ವಿಜಯನಗರ 4th ಸ್ಟೇಜ್ ದಟ್ಗಳಲ್ಲಿ ಮಾಡ್ಕೊಟ್ಟಿರೋದು. ಎಲ್ಲ ಪಾಶ್ ಏರಿಯಾ ಸರ್. ಇದ್ರಲ್ಲಿ ತಾವು ಗಮನಿಸಬಹುದು ಕೇವಲ 3,000 ರೂಪಾಯಿ 4,000 ರೂಪಾಯಿ ಸಬ್ ರಿಜಿಸ್ಟರ್ ಕನ್ಸಿಡರೇಷನ್ ತೋರಿಸಿರೋದು ಸರ್. ಆಸ್ತಿ ಅಪಮೌಲ್ಯ ಕಾನೂನು ಬಾಹಿರ, ಇದು ತಿಳಿದಿದ್ದು ಸಹ ಕನ್ಸಿಡರೇಷನ್ 3,000 ರೂಪಾಯಿ ಅಂತೇಳಿ GPA ಹೋಲ್ಡರ್ ನ ಬೆನಿಫಿಷಿಯರಿ ಅಂತ ತೋರಿಸಿ ರಿಜಿಸ್ಟರ್ ಮಾಡಿಕೊಟ್ಟಿರೋದು. 600 ರೂಪಾಯಿ ಕಲೆಕ್ಟ್ ಮಾಡಿರೋಂಥದ್ದು. ಇದು ಅಕ್ಷಮ್ಯ ಅಪರಾಧ ಸರ್. ಹಿಂಗಾಗಿ ಪ್ರತಿ ಒಂದು ಸೇಲ್ ಡೀಡ್ ಅಲ್ಲೂ ಸರ್ ಸರಿಸುಮಾರು 4 ರಿಂದ 5 ಲಕ್ಷ ರೂಪಾಯಿ ಮೋಸ ಆಗಿರೋಂಥದ್ದು. ಈ ರೀತಿ 35 ಸೇಲ್ ಡೀಡ್ ತಾವೇನೇ ಊಹೆ ಮಾಡ್ಕೋಬಹುದು ಎಷ್ಟರ ಮಟ್ಟಿಗೆ ಸರ್ಕಾರದ ಬೊಕ್ಕಸಕ್ಕೆ ನಷ್ಟ ಆಗೈತೆ ಸರ್. ಸಬ್ ರಿಜಿಸ್ಟರ್ಗೆ ನಮಗ್ ತಿಳಿದಿರೋ ಪ್ರಕಾರ ಪ್ರತಿ ಒಂದು ಸೇಲ್ ಡೀಡ್ಗೂ ಇಷ್ಟ ಹಣ ಅಂತೇಳಿ ಫಿಕ್ಸ್ ಆಗ್ಬಿಟ್ಟಿರ್ತದೆ ಸರ್ ಅವ್ರಿಗೆ. ಸರ್ ಅವರು 50,000ದಿಂದ 2 ಲಕ್ಷದವರೆಗೂ ತಗೊಳ್ತಾರೆ ಅಂತ ಹೇಳ್ತಾರೆ. ಅದಕ್ಕೆಲ್ಲ ಯಾವುದೇ ಪುರಾವೆಗಳಿಲ್ಲ. ಬಟ್ ಇವರೆಲ್ಲ ಇಷ್ಟೆಲ್ಲ ಅಕ್ರಮ ಮಾಡ್ತಾರೆ. ಇವಾಗ ಯಾರು ಲಕ್ಷಾಂತರ ರೂಪಾಯಿ ಉಳಿಸ್ಕೊಡ್ತಾರೆ ಅಂತ ಅಂದಾಗ ಸುಮ್ನೆ ಉಳಿಸ್ಕೊಡ್ತಾರ ಸರ್? ಅವ್ರಿಗೇನು ಅಷ್ಟು ಗೊತ್ತಾಗೋದಿಲ್ವಾ ಸರ್? ಇಲ್ಲಿ GPA ಹೋಲ್ಡರ್ಗಳನ್ನೆಲ್ಲ ಬೆನಿಫಿಷರಿ ಮಾಡೋದು, ಕೋಟ್ಯಾಂತರ ರೂಪಾಯಿ ಸೈಟ್ಗಳನ್ನೆಲ್ಲ 3,000 ರೂಪಾಯಿ 4,000 ರೂಪಾಯಿಗೆ ವ್ಯಾಪಾರ ಮಾಡೋದು ಬರ್ಸ್ತಿರೋದು. ಇದೆಲ್ಲ ಅಪರಾಧ ಅಲ್ಲದೆ ಇನ್ನೇನು ಸರ್? ಇವ್ರ ಮೇಲೆಲ್ಲ ಕ್ರಿಮಿನಲ್ ಕೇಸ್ನ ಆಕ್ಚುಲಿ ನಗರಾಭಿವೃದ್ಧಿ ಇಲಾಖೆಯವರು ಮತ್ತೆ IGR ಕಮಿಷನರ್ ರಿಜಿಸ್ಟರ್ ಮಾಡಬೇಕಾಗಿತ್ತು. ಅವರೆಲ್ಲ ಕಣ್ಣಿದ್ದು ಕುರುಡ್ರಂಗೆ ಕುಂತಿದ್ದಾರೆ ಸರ್. ಇವ್ರು ಇಂಡೈರೆಕ್ಟ್ ಆಗಿ ಸಪೋರ್ಟ್ ಮಾಡ್ತಿದ್ದಾರೆ ಸರ್. ಇಲ್ಲಿ ಭೂ ಮಾಲೀಕರೇ ಅಲ್ಲ ಮಂಜುನಾಥ್ ಅಂತ ಏನ್ ಹೇಳ್ತಾ ಇದ್ದಾರೆ, ಅವರು ಭೂ ಮಾಲೀಕರೇ ಅಲ್ಲ. ಅವ್ರು ಯಾವಾಗ್ಲೂ ಭೂ ಮಾಲೀಕರು ಆಗಿರ್ಲಿಲ್ಲ, ಅವ್ರ ಹೆಸರು RTCನೂ ಇರ್ಲಿಲ್ಲ. ಅವ್ರ ಭೂಮಿನ ಯಾವುದೇ ರೀತಿ ನೋಟಿಫಿಕೇಶನ್ ಮಾಡಿ ಮೂಡಾದವರು ಅಕ್ವೈರು ಮಾಡ್ಕೊಂಡಿಲ್ಲ. ಅವರು ಕೇವಲ GPA ಹೋಲ್ಡರ್ ಅಂತ ಹೇಳಿ ತೋರಿಸ್ತಾರೆ ಸರ್. GPA ಹೋಲ್ಡರ್ ಅಂತ ತೋರಿಸ್ತಾರೆ. GPA ಹೋಲ್ಡರ್ ಅಂತ ಅಂದ್ಮೇಲೆ ಅವ್ರನ್ನ ಬೆನಿಫಿಷಿಯರಿ ಮಾಡ್ಬಿಟ್ಟು ಅವ್ರ ಹೆಸರಲ್ಲಿ ಸೇಲ್ ಡೀಡ್ ಮಾಡ್ಕೊಡ್ತಾರೆ ಸರ್. ಆ ರೀತಿ ಯಾವುದೇ ಕಾನೂನುಗಳಲ್ಲಿ ಪ್ರಾವಿಷನ್ ಇಲ್ಲ. ಇವರು ಸಬ್ ರಿಜಿಸ್ಟ್ರಾರ್ಗಳು ಹಣದ ಆಸೆಗೋಸ್ಕರ ಈ ರೀತಿ ಎಲ್ಲ ಬೋಗಸ್ ವ್ಯಕ್ತಿನ ಸೇಲ್ ಡೀಡ್ ಮಾಡ್ಕೊಟ್ಟಿರೋದು. ಜೊತೆಗೆ ಸರ್ ರಿಟ್ ಪಿಟಿಷನ್ಗಳನ್ನ ಉಲ್ಲೇಖ ಮಾಡಿದ್ದಾರೆ. ಆ ರಿಟ್ ಪಿಟಿಷನ್ ಅಲ್ಲಿ ಅವರೆಲ್ಲ ಪಾರ್ಟಿನೇ ಅಲ್ಲ ಸರ್. ಅದರಲ್ಲೂ GPA ರೆಪ್ರೆಸೆಂಟೇಟಿವ್. ಅದೆಲ್ಲ ಗೊತ್ತಿದ್ದು ಸಹ ಅಂಗೈ ಹುಣ್ಣಿಗೆ ಕನ್ನಡಿ ಬೇಕಾ ಸರ್? ಗೊತ್ತಿದ್ದು ಈ ವ್ಯಕ್ತಿಗೆ ಇವರು ಸೇಲ್ ಡೀಡ್ ಮಾಡ್ಕೊಟ್ಟಿರೋದು. ಈ ರೀತಿ ಸರಿಸುಮಾರು ಒಂದೇ ವರ್ಷದಲ್ಲಿ 35 ಸೇಲ್ ಡೀಡ್ ಮಾಡ್ಕೊಟ್ಟಿರೋದ್ರಿಂದ ನಾವು ಲೋಕಾಯುಕ್ತಗೆ ಹೋದ ವರ್ಷನೇ ದೂರು ಕೊಟ್ಟಿದೀವಿ. ಆದ್ರೂ ಈವರೆಗೂ ಕ್ರಮ ಆಗಿಲ್ಲ. ಈ ಕೂಡಲೇ ಸರ್ಕಾರ ಇದ್ರ ಬಗ್ಗೆ ಗಮನ ಹರಿಸಬೇಕು. ಇವ್ರನ್ನೆಲ್ಲ ಬಂಧಿಸಬೇಕು. ಇವ್ರನ್ನೆಲ್ಲ ವಿಚಾರಣೆಗೆ ಒಳಪಡಿಸಬೇಕು. ಏನ್ ಬೊಕ್ಕಸಕ್ಕೆ ಸರ್ಕಾರದ ಬೊಕ್ಕಸಕ್ಕೆ ನಷ್ಟ ಆಗೈತೋ ಅಷ್ಟು ರಿಕವರಿ ಮಾಡ್ಬೇಕು ಅಂತೇಳಿ ನಮ್ಮ ಆಗ್ರಹ. ಈ ಮಂಜುನಾಥ್ ಜೊತೆಗೆ ಯಾರೆಲ್ಲ ಶಾಮೀಲಾಗಿದ್ದಾರೆ ಸರ್? ಇದರಲ್ಲಿ ಮೂಡಾ ಕಮಿಷನರ್, ತಹಸೀಲ್ದಾರ್, ಮೂಡಾ ಕಮಿಷನರ್ ದಿನೇಶ್ ಕುಮಾರ್ ಅನ್ನೋರು ಮತ್ತೆ ನಟೇಶ್ ಅಂತ ಅನ್ನೋರು, ಅವರಂತೂ ಡೈರೆಕ್ಟ್ ಇನ್ವಾಲ್ವ್ಮೆಂಟ್. ಅದ್ರಲ್ಲೇನು ಡೌಟೇ ಬೇಡ. ಇವ್ರಿಗೆ ಅಲಾಟ್ಮೆಂಟ್ ಲೆಟರ್ ಕೊಡೋಂಥದ್ದೇ ಅವ್ರುಗಳು. ಸೊ ಅವ್ರುಗಳು ಡೈರೆಕ್ಟ್ ಇನ್ವಾಲ್ವ್ಮೆಂಟ್. ಇದರಲ್ಲಿ ತಹಸೀಲ್ದಾರ್ ಮತ್ತೆ ರೆವೆನ್ಯೂ ಆಫೀಸರ್ಗಳು ಯಾರು ಸೇಲ್ ಡೀಡ್ಗಳು ಮಾಡ್ಕೊಟ್ಟಿದ್ದಾರೆ ಬಂದು ಎಕ್ಸಿಕ್ಯೂಟ್ ಮಾಡ್ಕೊಡ್ತಾರೆ. ಅವ್ರಿಗೂ ಸಹ ಗೊತ್ತಿದ್ದು ಕೈ ಜೋಡಿಸಿರೋಂಥದ್ದು ಕ್ರಿಮಿನಲ್ ಆಕ್ಟಿವಿಟೀಸ್ ಅಲ್ಲಿ. ಮತ್ತೆ ಸಬ್ ರಿಜಿಸ್ಟರ್ಗಳು ಆಸ್ತಿನ ಅಪಮೌಲ್ಯ ಮಾಡೋಂಥದ್ದು, ದಾಖಲೆಗಳನ್ನ ಸ್ಕೂಟನಿ ಮಾಡಿದ್ರು ಸಹ ಅದಕ್ಕೆ ವೆರಿಫೈಡ್ ಅಂತ ಹೇಳಿ ಬರೆದು ಈ ರೀತಿ 3,000 ರೂಪಾಯಿ 4,000 ರೂಪಾಯಿಗೆ ಸೇಲ್ ಡೀಡ್ ರಿಜಿಸ್ಟರ್ ಮಾಡ್ಕೊಟ್ಟಿರುವಂತದ್ದು. ಇವ್ರ ಮೇಲೆಲ್ಲ ಕ್ರಮ ತಗೊಳ್ಬೇಕಂತ ಹೇಳಿ ನಮ್ಮ ಆಗ್ರಹ. ಸ್ಟಾಂಪ್ ಡ್ಯೂಟಿ ಎಷ್ಟು ಕಟ್ಟಬೇಕಿತ್ತು ಸರ್? ಎಷ್ಟು ಕಟ್ಟಿದ್ದಾರೆ ಸರ್? ಆಕ್ಚುಲಿ ಸ್ಟಾಂಪ್ ಡ್ಯೂಟಿ ಇದಕ್ಕೆ ಸರ್ 1 ಕೋಟಿ ರೂಪಾಯಿಯಿಂದ 1.5 ಕೋಟಿ ರೂಪಾಯಿ SR ವ್ಯಾಲ್ಯೂ ಇರೋದು ಸರ್. ಒಂದೊಂದು ಏರಿಯಾದಲ್ಲಿ 10,000 ಇರ್ತದೆ, 8,000 ರೂಪಾಯಿ ಇರ್ತದೆ. ಆ ಗೈಡ್ಲೈನ್ಸ್ ವ್ಯಾಲ್ಯೂ ಏನಿರ್ತದೆ ಅದ್ರ ಪ್ರಕಾರ ಕಲೆಕ್ಟ್ ಮಾಡಬೇಕು. ಇವರು ಸರ್ 6.25%, 6.5% ಈ ರೀತಿ ಸ್ಟಾಂಪ್ ಡ್ಯೂಟಿ ರಿಜಿಸ್ಟ್ರೇಷನ್ ಚಾರ್ಜಸ್ ಇರ್ತದೆ. ಅದನ್ನ ಕಲೆಕ್ಟ್ ಮಾಡಿದ್ರೆ ಸಿಂಬಾಲಿಕ್ ಕನ್ಸಿಡರೇಷನ್ ಅಂತೇಳಿ 3,000 ರೂಪಾಯಿ ತೋರಿಸ್ಬಿಟ್ಟು 4,000 ರೂಪಾಯಿ ತೋರಿಸ್ಬಿಟ್ಟು 600 ರೂಪಾಯಿ ವಸೂಲಿ ಮಾಡಿರೋಂಥದ್ದು. ಸೊ ಸ್ಟಾಂಪ್ ಡ್ಯೂಟಿ ಸರ್ ಸರಿಸುಮಾರು ಒಂದು ಸೇಲ್ ಡೀಡ್ಗೆ ಸರ್ ಇವರು 5 ಲಕ್ಷ ರೂಪಾಯಿ ಕಲೆಕ್ಟ್ ಮಾಡಬೇಕಾಗಿತ್ತು. 5-5.5 ಲಕ್ಷ ರೂಪಾಯಿ ಕಲೆಕ್ಟ್ ಮಾಡೋ ಜಾಗದಲ್ಲಿ 600 ರೂಪಾಯಿ ಕಲೆಕ್ಟ್ ಮಾಡೋರೆ ಸರ್. ಪ್ರತಿ ಸೇಲ್ ಡೀಡ್ ಅಲ್ಲೂ 5-5 ಲಕ್ಷ ರೂಪಾಯಿ ಮೋಸ ಆಗೈತೆ ಸರ್ ನಮ್ಮೂಡಾಗೆ. ಕಂಪ್ಲೇಂಟ್ ಕೊಡ್ರಿ ಲೋಕಾಯುಕ್ತಗೆ, ಅವ್ರೇನು ಹೇಳಿಲ್ವ ನಿಮ್ಗೆ? ಏನು ಮಾಡಿ ಸರ್ ಲೋಕಾಯುಕ್ತದಲ್ಲಿ ಕಂಪ್ಲೇಂಟ್ ಕೊಡೋದೇನು ಪರ್ಸನಲ್ ಆಗಿ ಹೋಗ್ಬಿಟ್ಟು ಮಾತಾಡ್ಸಿದ್ರು ಸಹ ಸುಮ್ನೆ ಅಲ್ಲಿ ಎನ್ಕ್ವೈರಿ ನಡೀತೈತೆ, ಇಲ್ಲಿ ಎನ್ಕ್ವೈರಿ ನಡೀತೈತೆ ಅಂತಾರೆ. ಈವರೆಗೂ ಈ ಫೈಲ್ ಪುಟಪ್ ಆಗಿಲ್ಲ, ಯಾರೊಬ್ರಿಗೂ ವಿಚಾರಣೆನೂ ಮಾಡಿಲ್ಲ. ಇದೊಂದು ನಮ್ಮ ದೇಶದ ದುರಂತ ಸರ್ ಇದು. ಇವರು ತನಿಖಾ ಸಂಸ್ಥೆಯವರು ಸೀರಿಯಸ್ ಆಗಿ ತಗೊಂಡು ಇಷ್ಟೊತ್ತಿಗೆ ಇವ್ರನ್ನೆಲ್ಲ ಜೈಲಲ್ಲಿ ಕುಂಡಿಸ್ಬೇಕಾಗಿತ್ತು. ಇಷ್ಟೆಲ್ಲ ಅಪರಾಧ ನಡೆದ್ರು ಸಹ ಇದುವರೆಗೂ ಯಾವುದೇ ರೀತಿ ಕ್ರಮ ತಗೊಳ್ಳದೆ ಇರೋದು ನಾವ್ ಇನ್ನೇನ್ ಮಾಡ್ಬೇಕು? ದೇವರಿಗೆ ಪ್ರೀತಿ ಆಗ್ಬೇಕು. ರವಿಕುಮಾರ್ ಅಂತ ಸರ್, ಮೈಸೂರಲ್ಲಿ ಪ್ರಾಕ್ಟೀಸ್ ಮಾಡೋ ಅಡ್ವೊಕೇಟ್.